ತಿಮರೋಡಿ ಅರೆಸ್ಟ್ ಅಲ್ಲ, ಪೊಲೀಸ್ ವಶಕ್ಕೆ ಅಷ್ಟೇ. ಇನ್ನು ಅರೆಸ್ಟ್ ಅನ್ಕೋಬೇಡಿ, ಇದು ಪೊಲೀಸ್ ವಶಕ್ಕೆ ಮಾತ್ರ. ಮೊದಲಿಗೆ ತಿಮರೋಡಿ ಅರೆಸ್ಟ್ ಎನ್ನಲಾಗಿತ್ತು. ತಿಮರೋಡಿ ಅರೆಸ್ಟ್ ಅಲ್ಲ, ಆದರೆ ಸದ್ಯಕ್ಕೆ ತಿಮರೋಡಿ ಅರೆಸ್ಟ್ ತೋರಿಸದ ಪೊಲೀಸರು. ಅರೆಸ್ಟ್ ತೋರಿಸಿಲ್ಲ, ವಶಕ್ಕೆ ಪಡೆಯಲಾಗಿದೆ ಅಷ್ಟೇ ಎನ್ನುತ್ತಿರುವ ಪೊಲೀಸರು. ಜಸ್ಟ್ ಕಸ್ಟಡಿ, ಜಸ್ಟ್ ವಶಕ್ಕೆ. ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ವಶಕ್ಕೆ. ವಿಚಾರಣೆಗೆ ಹಾಜರಾಗಬೇಕಾಗಿತ್ತು, ಹಾಜರಾಗಿಲ್ಲ, ಅದಕ್ಕೆ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಇದೀಗ ತಿಮರೋಡಿ ವಶಕ್ಕೆ ಪಡೆದಂತಹ ಪೊಲೀಸರು ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೆಸ್ತಾರೆ. ಬಿಟ್ಟು ಕಳಿಸಲೂಬಹುದು ಅಥವಾ ಅದರ ಮುಂದಿನ ಪ್ರೊಸೀಜರ್ ಕಂಟಿನ್ಯೂ ಆಗಲೂಬಹುದು. ತಿಮರೋಡಿ ಅರೆಸ್ಟ್ ಅಲ್ಲ, ಪೊಲೀಸ್ ವಶಕ್ಕಷ್ಟೇ. ಯಾರು ಆತಂಕ ಗೊಂದಲಕ್ಕೆ ಒಳಗಾಗಬೇಡಿ. ಅಂದರೆ ತಿಮರೋಡಿ ಅಭಿಮಾನಿಗಳು ಒಂದಷ್ಟು ಕಾಂಪ್ಲಿಕೇಟೆಡ್ ಆಗಿರುತ್ತೆ ಈ ಪ್ರಕರಣ. ಏನಾಯಿತು, ನಮ್ಮ ನಾಯಕನ ಅರೆಸ್ಟ್ ಆಯಿತು. ಅರೆಸ್ಟ್ ಅಲ್ಲ, ಇದು ವಶಕ್ಕೆ. ಈಗ ಪ್ರತಿಭಟನೆ ಮಾಡ್ತಿರ್ಬೇಕಾದ್ರೆ ಹೆಂಗೆ ಪೊಲೀಸರು ಬಂದು ತಡೀತಾರೋ, ಅದಕ್ಕೆ ಸಹಕಾರ ಕೊಡದಲ್ಲೇ ಇದ್ರೆ ಹಿಂಗೆ ವಶಕ್ಕೆ ತಗೋತಾರೋ, ಅದೇ ಥರ ವಿಚಾರಣೆಗೆ ಹೋಗಬೇಕಾಗಿತ್ತು ತಿಮರೋಡಿ, ಹೋಗಿಲ್ಲ. ಪೊಲೀಸರು ಇರೋ ಜಾಗಕ್ಕೆ ಬಂದರು, ವಶಕ್ಕೆ ಪಡ್ಕೊಂಡ್ರು. ಇದರ ಅರ್ಥ ಇದು ವಶ ಕಸ್ಟಡಿನೇನಾ ಅಥವಾ ಅರೆಸ್ಟಾ ಅನ್ನೋದು ಸ್ವಲ್ಪ ಹೊತ್ತು ಹೋಗಬೇಕಾಗಿ ಬರುತ್ತೆ. ಪೊಲೀಸರ ಮುಂದಿನ ನಿರ್ಧಾರ, ಮುಂದಿನ ನಡೆ ಏನು ಅನ್ನುವಂಥದ್ದು ಇನ್ನೂ ಕೂಡ ಕೌತುಕವನ್ನು ಸೃಷ್ಟಿ ಮಾಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.